ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ 6,63,87,000 ರೂಪಾಯಿಗಳ ವಿವಿಧ ಅಭಿವೃದ್ಧಿಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ. ಇಂದು ಪ್ರವಾಸೋದ್ಯಮದಿಂದ ಹಲವಾರು ಉದ್ಯೋಗ ಸೃಷ್ಟಿಯಾಗಿದೆ. ದಾಂಡೇಲಿಯಲ್ಲಿ ಐಪಿಎಂ ಹಾಗೂ ಡಿಎಫ್ಎ ಅಂತಹ ಕಾರ್ಖಾನೆಗಳು ಅಂದಿನ ಸರ್ಕಾರದ ಕೇಲ್ ನಿಯಮಗಳಿಂದ ಮುಚ್ಚಿದಾಗ ದಾಂಡೇಲಿಯಲ್ಲಿ ನಿರುದ್ಯೋಗ ಬಡತನ ತಾಂಡವವಾಡುತ್ತಿತ್ತು. ಆ ಸಮಯದಲ್ಲಿ ನಾನು ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟು ಕೋಟ್ಯಾಂತರ ರೂಪಾಯಿ ಅನುದಾನ ಮಂಜೂರು ಮಾಡಿಸಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಶ್ರಮಪಟ್ಟಿದ್ದೇನೆ. ಇಂದು ದಾಂಡೇಲಿ ಪ್ರವಾಸೋದ್ಯಮ ನಗರಿಯಾಗಿ ಬೆಳೆದಿದೆ ಎಂದು ಶಾಸಕರು ಹಾಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆಯವರು ಹೇಳಿದರು. ಅವರು ಗುರುವಾರ ಸಂಜೆ ನಗರಸಭೆಯ ಆವರಣದಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ 6,63,87,000 ರೂಪಾಯಿಗಳ ವಿವಿಧ ಅಭಿವೃದ್ಧಿಗಳ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ಇಂದು ದಾಂಡೇಲಿ ಜೋಯಿಡಾದಲ್ಲಿ ಪ್ರವಾಸೋದ್ಯಮದಿಂದ ಹಲವಾರು ಉದ್ಯೋಗಗಳು ಸೃಷ್ಟಿಯಾಗಿವೆ. ಇಂದು 663.87 ಲಕ್ಷದ ನಗರದ ಅಭಿವೃದ್ಧಿಯ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಕಾಮಗಾರಿಗಳ ಕೆಲಸವು ಗುಣಮಟ್ಟವಾಗಿರಬೇಕು, ಪಾರದರ್ಶಕವಾಗಿರಬೇಕು. ರಾಜಕೀಯದಲ್ಲಿ ಜನರ ಸೇವೆ ಮಾಡುತ್ತಾ ನಿರಂತರ ಜನರ ಸಂಪರ್ಕದಲ್ಲಿರಬೇಕು. ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದು ಜನಪ್ರತಿನಿಧಿ ಕೆಲ್ಸಂದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವೆಂದರು. ನಗರಸಭೆ ಪೌರಾಯುಕ್ತ ವಿವೇಕ ವನ್ನೆ ಮಾತನಾಡಿ, ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ 6,63,87,000 ರೂಪಾಯಿಗಳನ್ನು ನಗರದ ರಸ್ತೆಗಳ ಅಭಿವೃದ್ಧಿ, ಚರಂಡಿ ನಾಲಾ, ಸಿಡಿ ನಿರ್ಮಾಣ, ಮಿನಿ ಹೈಮಾಸ್ಕ ಬೀದಿ ದೀಪಗಳು, ರಸ್ತೆಗಳಿಗೆ ನಾಮಫಲಕ ಅಳವಡಿಸುವುದು, ರಸ್ತೆ ದ್ವಿಭಾಜಕ ಹಾಗೂ ರಸ್ತೆ ನವೀಕರಣ, ಮುಖ್ಯ ಸ್ಥಳಗಳಲ್ಲಿ ಪಾರ್ಕಿಂಗ ಹಾಗೂ ಶೌಚಾಲಯ ನಿರ್ಮಾಣದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುವುದು ಎಂದರು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ 2022 ರಿಂದ 2023 ನಗರೋತ್ಥಾನ ಯೋಜನೆಯಡಿ 11 ಫಲಾನುಭವಿಗಳಿಗೆ ಸೋಲಾರ ಲೈಟ್ ಹಾಗೂ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಫಲಾನುಭವಿಗಳಿಗೆ ಹೋಲಿಗೆ ಯಂತ್ರವನ್ನು ಮತ್ತು ಕಾಗದ ಕಾರ್ಖಾನೆಯ ಸಿ.ಎಸ್.ಆರ್. ಯೋಜನೆಯಡಿಯಲ್ಲಿ 3 ಅಂಗವಿಕಲರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ ಶೈಲೇಶ ಪರಮಾನಂದ, ಕಾರ್ಮಿಕ ಇಲಾಖೆಯ ಅಧಿಕಾರಿ ವೀಣಾ ಮಸ್ತಿ, ದೇ. ಅರಸು ಹಿಂದುಳಿದ ವರ್ಗಗಳ ನಿಗಮದ ಅಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ ಅಧ್ಯಕ್ಷ ಮೋಹನ ಹಲವಾಯಿ, ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ರಿಯಾಜ ಬಾಬು ಸೈಯದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಣ್ಣ ಮಗು ಇದ್ದಾಗ ನನ್ನ ತಂದೆಯವ್ರ ಜೊತೆ ದಾಂಡೇಲಿ ಬರ್ತಿದ್ದೆ. ನನ್ನ ತಂದೆಯವರು ದಿವಂಗತ ವಿ.ಆರ್. ದೇಶಪಾಂಡೆ ಅವರು ವೆಸ್ಟ್ ಕೋಸ್ಟ್ ಮಿಲ್ ಇಂಡಿಯನ್ ಪ್ಲೈವುಡ್ ಮ್ಯಾನುಫ್ಯಾಕ್ಚರ್ ಬಂದಾಯಿತು. ಅನ್ಫಾರ್ಚುನೇಟ್ಲಿ ದಾಂಡೇಲಿ ಫೆಲಾಯ್ಸ್ ಅದು ಬಂದಾಯಿತು. ಈ ಎಲ್ಲ ಕಂಪ್ನಿಯ ವಕೀಲರು ಇದ್ರು. ಅದಂತ ನಾನು ನೋಡ್ತಿದ್ದೆ. ಆವಾಗ ದಾಂಡೇಲಿ ನಾನು ನೋಡಿದ್ದೇನೆ. ಈ 3 ಕೈಗಾರಿಕೆ ಇದ್ರು. ಸಿಟಿ ಬಹಳ ಲೈವ್ಲಿ ಇತ್ತು. ಆರ್ಥಿಕ ವ್ಯವಸ್ಥೆ ಚೆನ್ನಾಗಿತ್ತು. ಆದರೆ ಇಂಡಿಯನ್ ಪ್ಲೈವುಡ್ ಅಲ್ಲಿ ಕೆ.ಎಸ್. ಲಾಲಿ ಅಂತಿತ್ತು, 6 ಫೀಟ್ ಟಾಲ್. ಫೇಟ ಹಾಕಿ ಎಷ್ಟು ಜನ ಕೆ.ಎಸ್. ಲಾಲಿ ನೋಡಿದ ನನಗೆ ಗೊತ್ತಿಲ್ಲ. ಬಟ್ ನನಗೆ ಆತ್ಮೀಯರು, ಬಹಳ ಸಜ್ಜನ ವ್ಯಕ್ತಿ. ಇವತ್ತು ನೆನೆಸ್ಬೇಕು ಅವ್ರಿಗೆ. ಮಂಜೂರಾಗಿತ್ತು. ಆ ಅನುದಾನದ ಪೈಕಿ ಸುಮಾರು ಒಂದು 20 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಆ 20 ಕೋಟಿ ರೂಪಾಯಿಗಳಲ್ಲಿ ಆಲ್ರೆಡಿ 5 ಕೋಟಿ ರೂಪಾಯಿ ಕಾಮಗಾರಿ ಮುಕ್ತಾಯ ಆಗಿದೆ 2024-25ನೇ ಸಾಲಿನಲ್ಲಿ. ಉಳಿದಿರ್ತಕ್ಕಂಥ 5,77 ಲಕ್ಷದ ಕಾಮಗಾರಿಗಳನ್ನ ಸುಮಾರು 3 ತಿಂಗಳುಗಳ ಹಿಂದೆ ನವೆಂಬರ್ 2025ರಂದು ನಾವು ವಿಜಯನಗರದಲ್ಲಿ ಕಾಮಗಾರಿಗಳನ್ನ ಓಪನಿಂಗ್ ಮಾಡಿದ್ವಿ. 5,77 ಲಕ್ಷ ರೂಪಾಯಿದ ಕಾಮಗಾರಿ ಈಗಾಗಲೇ ಅದು ಕಾಮಗಾರಿ ಪ್ರಗತಿ ಹಂತದಲ್ಲಿದೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಅದು ಕಾಮಗಾರಿ ಮುಕ್ತಾಯ ಆಗ್ತದೆ. ಅದರಲ್ಲಿ ಕೂಡ ಬಹಳಷ್ಟು ರಂಗಮಂದಿರ, ಅಂಗನವಾಡಿ ಮತ್ತೆ ರಸ್ತೆಗಳ ನಿರ್ಮಾಣ, ಚರಂಡಿಗಳ ನಿರ್ಮಾಣ ಕಾಮಗಾರಿಯನ್ನ ನಾವು ಅದರಲ್ಲಿ ತಗೊಂಡಿದ್ವಿ. ಅದರದ ಮುಂದುವರಿದ ಭಾಗವಾಗಿ ಇವತ್ತು 6,63,87,000 ರೂಪಾಯಿಗಳ ಕಾಮಗಾರಿಗೆ ಅಡಿಗಲ್ ಹಾಕ್ತಕ್ಕಂಥ ಇವತ್ತು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ದಾಂಡೇಲಿ ನಗರದಲ್ಲಿ ಇರ್ತಕ್ಕಂಥ ಹಾಳಾಗಿರ್ತಕ್ಕಂಥ ರಸ್ತೆಗಳ ಮರು ನಿರ್ಮಾಣ ಮಾಡ್ತಕ್ಕಂಥ ಕಾಮಗಾರಿ 2,70,00,000 ರೂಪಾಯಿ ಇದೆ.
ಅದೇ ರೀತಿ ಒಳಚರಂಡಿ ಮತ್ತು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ